ಹಚ್ಚೋಕ್ಕೆ ಮುಂಚೆ ಹೆಣ್ಣು ಬಿಚ್ಚೋಕ್ಕೆ ಮುಂಚೆ ಬೆಲೆ ಜಾಸ್ತಿ. ಎಷ್ಟು ಅದ್ಭುತವಾಗಿದೆ ಉಪೇಂದ್ರ ಸರ್, ಡೈಲಾಗ್ ಮಾತ್ರ ಸೂಪರ್ ಆಗಿದೆ. ಬಟ್ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು, ಪ್ರಜಾಕೀಯದ ಕಂಟೆಂಟ್ ಇಟ್ಕೊಂಡು ಸಖತ್ತಾಗಿ ಅದ್ಭುತವಾಗಿ ಪಿಕ್ಚರ್ ಮಾಡಿದ್ದೀರಾ. ನಾವೆಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಬೆಳಗ್ಗೆ 6:30 ಆ ಚಳಿಯಲ್ಲಿ ಬಂದರೂ ಕೂಡ ಒಂದು ಚೂರು ಚಳಿ ಇದೆಯಲ್ಲ, ಅಷ್ಟರ ಬೆವರು ಎಳೀತಾ ಇದೆ. ಹಂಗಿದೆ ಕಂಟೆಂಟು. ಪ್ರಜಾಕೀಯದ ಕಾನ್ಸೆಪ್ಟ್ನ ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಪ್ರತಿಯೊಬ್ಬ ದಡ್ಡನ್ನು ಕೂಡ ಅರ್ಥ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀರಾ, ದಡ್ಡರೆಲ್ಲ ಎದ್ದೋಗ್ಬಿಡಿ, ಬುದ್ಧಿವಂತರು ಮಾತ್ರ ಕುತ್ಕೊಳ್ಳಿ ಅಂತ. ಎಲ್ಲ ಬುದ್ಧಿವಂತರಾಗಬೇಕು, ಕುತ್ಕೊಂಡು ಸಿನಿಮಾ ನೋಡಬೇಕು, ಸಿನಿಮಾ ನೋಡಿದ್ಮೇಲೆ ಬುದ್ಧಿವಂತರಾಗಬೇಕು. ಇದೇ UI ಸರ್. ಮೂವಿ ಅರ್ಥ ಆಯ್ತಾ ನಿಮಗೆ? ಸಕ್ಕತ್ತಾಗಿದೆ ಸರ್. ಇದು ಅರ್ಥ ಆಗ್ತಾ ಇರೋದೇನೋ ಪ್ರಪಂಚದಲ್ಲಿ ನಡೀತಾ ಇರೋದೇ ತೋರಿಸಿರೋದು. ನಾವು ಪ್ರಕೃತಿನ ಹಾಳು ಮಾಡ್ತಾ ಇದ್ದೀವಿ, ತೋರಿಸಿದ್ದಾರೆ. ಪೊಲಿಟಿಕಲ್ ಸಿಸ್ಟಮ್ ನಮ್ಮನ್ನೆಲ್ಲ ಆಳ್ತಾ ಇದೆ, ತೋರಿಸಿದ್ದಾರೆ. ಸರಿ ಮಾಡ್ಕೋಬೇಕಾದ್ರೆ ಯಾರು? ನಾವು, ತೋರಿಸಿದ್ದಾರೆ. ಅದಕ್ಕೆ ಎಲ್ಲಿ ಯಾವಾಗ ಸರಿ ಮಾಡ್ಕೋಬೇಕು? ಪ್ರಜಾಪ್ರಭುತ್ವದಲ್ಲಿ ಒಂದಿನ ಓಟ್ ಹಾಕೋ ದಿನ, ಆವಾಗಲೇ ಚೇಂಜ್ ಮಾಡ್ಕೋಬೇಕು. ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಚೇಂಜ್ ಆದರೆ ಪ್ರತಿಯೊಂದು ಚೇಂಜ್ ಆಗುತ್ತೆ. ಇನ್ನೊಂದು ಸರಿ ನೋಡ್ತೀರಾ ನಿಮ್ಮ ಜೊತೆ? ಇನ್ನೊಂದು ಸರ್, ಈಗ ಆಲ್ರೆಡಿ ಬುಕ್ ಮಾಡಿದ್ದೀವಿ. ಈಗ ಹೋಗಿ ಟಿಫನ್ ಮಾಡ್ಕೊಂಡು 10:30 ಬರ್ತಾ ಇರೋದೆ. ಓಕೆ, ಫ್ಯಾಮಿಲಿ ಜೊತೆ ನೋಡ್ಬೋದಾ ಈ ಮೂವಿನ? ಖಂಡಿತ ಸರ್, ಫ್ಯಾಮಿಲಿ ಆಡಿಯನ್ಸ್ ಪ್ರತಿಯೊಬ್ಬರಿಗೂ ಎಂಟರ್ಟೈನ್ಮೆಂಟ್ ಬೇಸ್ಡ್ ಇದೆ. ನಿಮಗೆ ಡೈಲಾಗ್ ಬೇಕಾ ಇದೆ, ಡ್ಯಾನ್ಸ್ ಬೇಕಾ ಇದೆ. ಅದರಲ್ಲೂ ನಮ್ಮ ನಾಯರ್ ಮಾಡಿದರೆ ಸೂಪರ್ ಆಗಿದೆ, ಒಳ್ಳೆ ಡ್ಯಾನ್ಸ್. ರೇಷ್ಮಾ ಸಕ್ಕತ್ತಾಗಿ ಮಾಡಿದ್ದಾರೆ. ನಮ್ಮ ಸಾಧು ಕೋಕಿಲ್ ಅವ್ರದ್ದು ಚೆನ್ನಾಗಿದೆ, ರವಿಶಂಕರ್ ಅವ್ರದ್ದು ಸೀನ್ ಸೂಪರ್ ಆಗಿದೆ, ತುಂಬ ಅದ್ಭುತವಾಗಿದೆ ಸಿನಿಮಾ. ಪ್ರತಿಯೊಬ್ಬರು ಬಂದು ನೋಡಬೇಕು, ಚಿಕ್ಕ ಮಕ್ಕಳಿಂದ ದೊಡ್ಡವರು. ನಾಳೆ ಸಾಯೋವರು ಕೂಡ ಬಂದು ನೋಡಿದ್ರು ಅರ್ಥ ಆಗುತ್ತೆ ಸಿನಿಮಾ, ಅಷ್ಟು ಅದ್ಭುತವಾಗಿದೆ. ಏನ್ ರಿವ್ಯೂ ಕೊಡೋದಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ